ಜೈ ಕನ್ನಡಾಂಬೆ. ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ, ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣಾರ್ಥಿಗಳು. ಇತ್ತೀಚೆಗೆ ನಮ್ಮ ಪಕ್ಷದಿಂದ ಒಂದು ಮಾಹಿತಿ ಕೊಟ್ಟಿದ್ವಿ. ನಮ್ಮ ಕನ್ನಡ ಸಂಘಟನೆಗಳಲ್ಲಿ ಕನ್ನಡ ಪರ ಸಂಘಟನೆ ಅಂತ ಹೆಸರು ಹೇಳಿಕೊಂಡು ಪರಭಾಷಿಕರು ಸಂಘಟನೆ ಕಟ್ಕೊಂಡು ಕನ್ನಡಿಗರು ರಾಜಕೀಯ ಮಾಡಬಾರ್ದು ಅಂತ ಆಡಬಾರ್ದು ಆಟಗಳಾಡ್ಕೊಂಡು ದಿಕ್ಕು ತಪ್ಪಿಸಿ ಸಮಾಜದ ಕಳಕಳಿ ಇರುವಂತಹ ಕನ್ನಡ ಬಂಧುಗಳು ಸಂಘಟನೆಗೆ ಸೇರ್ಕೊಳ್ತಾರ ಒಂದು ವ್ಯವಸ್ಥಿತ ಷಡ್ಯಂತ್ರ ರೂಪಿಸಿ ಅದರಲ್ಲಿ ಈ ಭ್ರಷ್ಟಾಚಾರ ಹೋರಾಟ ಹಾಗೆ ಹೀಗೆ ಅನ್ಕೊಂಡು ವ್ಯವಸ್ಥಿತವಾಗಿ ಪರಭಾಷಿಕರ ಪಕ್ಷ ಕಟ್ಟೋದಕ್ಕೆ ಅನುಕೂಲ ಮಾಡಿಕೊಡುವಂತಹ ದೊಡ್ಡ ಪರಭಾಷಿಕರ ಷಂಡರ ಪಡೆ ಕರ್ನಾಟಕವನ್ನು ನುಂಗಿ ನೀರು ಕುಡಿದು ಸರ್ವನಾಶ ಮಾಡಿ ಅವರನ್ನ ಬಲಿಷ್ಠವಾಗಿ ಬೆಳೆಸಿಕೊಂಡು ಕರ್ನಾಟಕ ನಾಶ ಮಾಡೋದಕ್ಕೆ ವ್ಯವಸ್ಥಿತ ಪಟ್ಟಭದ್ರ ಹಿತಾಸಕ್ತಿಯಲ್ಲಿರುವಂತಹ ಒಂದು ಪರಭಾಷಿಕರು, ಅಂತಹ ದೊಡ್ಡ ಷಂಡರ ಪಡೆ ಕನ್ನಡಿಗರನ್ನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕನ್ನಡಿಗರು ರಾಜಕೀಯ ಮಾಡಬಾರ್ದು, ಹೋರಾಟ ಮಾಡಬೇಕು ಕನ್ನಡ ಪರ ಸಂಘಟನೆಗಳು ಕಟ್ಕೊಂಡು ಹೋರಾಟ ಮಾಡಬೇಕು ಅಂತ ಬಿಟ್ಟು ರಾಜಕೀಯ ಮಾಡಿದ್ರೆ ರಾಜಕೀಯಕ್ಕೆ ಕನ್ನಡಿಗರು ಹೋಗ್ಬಾರ್ದು ಅನ್ನೋ ರೀತಿಯಲ್ಲಿ ದಾರಿ ಮಾಡಿಕೊಟ್ಟು ಪರಭಾಷಿಕರು ರಾಜಕೀಯ ಮಾಡ್ತಿದ್ದಾರೆ. ಇಲ್ಲಿ ಅಂತಹ ಒಂದು ಏನ್ ನಡೀತಾ ಇದೆ, ಇಲ್ಲಿ ಯಾವುದೋ ಒಬ್ಬ ಅವನ ಮೂಲ ಬಂದು ಆಂಧ್ರನೋ ಅಥವಾ ತಮಿಳುನಾಡು ಅನ್ಸುತ್ತೆ. ಒಂದು ರಾಜಕೀಯ ಪಕ್ಷ ಕಟ್ಟಿಕೊಂಡು ಇತ್ತೀಚೆಗೆ ತಮಿಳುನಾಡಲ್ಲಿ ಒಂದು ಚಲನಚಿತ್ರ ನಟ ಇತ್ತೀಚೆಗೆ ತಮಿಳುನಾಡಿನ ಚಲನಚಿತ್ರ ನಟ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಅಧಿಕಾರ ಹಿಡಿದಿದ್ದಾರೆ. ದಿನ ಬೆಳಗಾದ್ರೆ ಈ ಕೃತಕ ಬುದ್ಧಿಮತ್ತೆ ಒಂದು ತಂತ್ರಜ್ಞಾನ ಉಪಯೋಗಿಸ್ಕೊಂಡು ಆ ಚಿತ್ರ ಆ ಮುಖ್ಯಮಂತ್ರಿ ಸದ್ಯದಲ್ಲಿ ತಮಿಳುನಾಡು ಮುಖ್ಯಮಂತ್ರಿ ಆಗಿದ್ದಾರೆ ವಿಜಯ್ ಅವ್ರ ಜೊತೆ ಕೈ ಕುಳ್ಕೋದಾಗಿರಬಹುದು, ಹಸ್ತಲಾಗವ ಕೈ ಕುಳ್ಕೋದಾಗಿರ್ಬೋದು, ಅಪ್ಕೊಳ್ಳೋದು, ಇಂತಹ ಚಿತ್ರಗಳು ಹಾಕೊಂಡು ಇಲ್ಲಿನ ಕೆಲವು ಪರಭಾಷಿಕರು ಕೆಲವು ಅವರ ಮೂಲ ಬಂದು ತಮಿಳುನಾಡು ಅಥವಾ ಆಂಧ್ರನೋ ಅನ್ಸುತ್ತೆ. ಅವ್ರು ಬಂದು ಆತರ ಚಿತ್ರಗಳು ಹಾಕೊಂಡು ನಮ್ಮ ಸಮಸ್ತ ಕರ್ನಾಟಕದ ಮರ್ಯಾದೆ, ಕನ್ನಡ ದೇಶದ ಮರ್ಯಾದೆ ಕಲಿತವರೆ. ಈಗಾಗಲೇ ಹಿಂದಿ ಪಕ್ಷಗಳಿಂದ 70 ವರ್ಷದಿಂದ ಎಂತ ರೋದನೆ ಅನುಭವಿಸ್ತಾ ಇದೀವಿ ನಾವು, ಏನೇನ್ ರೋದನೆ ಅನುಭವಿಸ್ತಾ ಇದ್ದೀವಿ, ಎಷ್ಟು ಪ್ರಪಾತಕ್ಕೆ ಹೋಗಿದ್ದೀವಿ, ಎಷ್ಟು ಅಭಿವೃದ್ಧಿ, ಎಷ್ಟು ಕನ್ನಡ ಬಂಧುಗಳು ನಾಶ ಆಗಿದೀವಿ ಅಂತ ಈಗಾಗಲೇ ಕಣ್ಣಾರ ಕಾಣ್ತಾ ಇದ್ರ ಕನ್ನಡ ಬಂಧುಗಳೇ. ಇವರು ದಿನ ಬೆಳಗಾದ್ರೆ ತಮಿಳುನಾಡಲ್ಲಿ ಅವರು ಗೆದ್ರು ಆಯ್ತು, ತಮಿಳುನಾಡು ಜನ ತೀರ್ಪು ಕೊಟ್ಟು ಆ ಒಂದು ಮುಖ್ಯಮಂತ್ರಿ ಮೇಲೆ, ಆ ನಟನ ಮೇಲೆ, ಆ ಮುಖ್ಯಮಂತ್ರಿ ಅವ್ರ ವಿಶ್ವಾಸ ಇದೆ, ಭರವಸೆ ನಂಬಿಕೆ ಇಟ್ಟು ಮತ ಹಾಕಿದ್ರು, ಅಧಿಕಾರ ಹಿಡಿದ್ರು, ಗೆದ್ರು, ಮುಖ್ಯಮಂತ್ರಿ ಆದ್ರು, ಜನರ ಪರ, ಅವರು ತಮಿಳುನಾಡು ಜನರ ಪರ ಕೆಲಸ ಮಾಡ್ಲಿ, ಒಳ್ಳೇದಾಗಲಿ, ತಮಿಳುನಾಡು ಜನಕ್ಕೆ ಒಳ್ಳೇದಾಗಲಿ, ಸಂತೋಷ. ಈ ಆಂಧ್ರನೋ ಅಥವಾ ತಮಿಳುನಾಡು ಮೂಲದ ಈ ಒಬ್ಬ ಭಾಷಿಕ ನಮ್ಮ ಕನ್ನಡ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಪಕ್ಷ ಕಟ್ಕೊಂಡು ದಿನ ಬೆಳಗಾದ್ರೆ ಒಂದೊಂದು, ದಿನ ಒಂದೊಂದು ಕೈ ಕುಳ್ಕೋದು, ಅಪ್ಕೊಳ್ಳೋದಂತದೆ, ಅಪ್ಕೊಳ್ಳೋದು, ಮತ್ತೆ ನಮಗ್ ಮತ ನೀಡಿ ಅಲ್ಲಿ ಹಾಕ್ಬಿಟ್ಟವ್ರೆ, ತಮಿಳುನಾಡು ಗೆಲ್ಲಿಸ್ಬಿಟ್ಟವ್ರೆ, ನಮ್ಮನ್ ಗೆಲ್ಲಿಸಿ, ದಿನ ಬೆಳಗಾದ್ರೆ
ಇಂತಹ ಪಟಗಳು ಹಾಕೊಂಡೇ ಸಮಸ್ತ ಕರ್ನಾಟಕದ ಮಾನ ಮರ್ಯಾದೆ ತೆಗಿತವ್ರೆ ಇವರು. ಇದರಿಂದ ಈ ಪಟಗಳು ನೋಡಿ ನೋಡಿ ತಮಿಳುನಾಡು ಜನ ಎಷ್ಟು ಹೀನ ಇವು ನೋಡ್ತಾರೆ. ನಮ್ಮ ಕನ್ನಡ ದೇಶನ, ಕನ್ನಡ ಬಂಧುಗಳನ್ನ, ಕನ್ನಡಿಗರನ್ನ ಎಷ್ಟು ಹೀನ ನೋಡ್ತಾರೆ ಅವರು. ನಮಗೆ ಆಂಧ್ರದಿಂದ ಆಗಿರ್ಬೋದು, ತಮಿಳುನಾಡಿಂದ ಬಂದು ಇಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆ ಯಾವುದೇ ಒಬ್ಬ ಪರಭಾಷಿಕ ಯಾವುದೇ ರೀತಿಯ ಅವಶ್ಯಕತೆ ನಮಗಿಲ್ಲ. ಈಗಾಗಲೇ ಹಿಂದಿ ಪಕ್ಷಗಳು ನೋಡಿದೀವಿ, ಅವರೆಂತ ರಾಜಕಾರಣ ಮಾಡಿದರೆ, ಪರಭಾಷಿಕರು ಯಾವ ರೀತಿ ಅಭಿವೃದ್ಧಿ ಮಾಡಬಹುದು ಅಂತ ಎಲ್ಲ ಸಮಸ್ತ ಕನ್ನಡ ಬಂಧುಗಳು ಕಣ್ಣಾರೆ ಕಂಡಿದ್ದಾರೆ ಅಂತದನ್ನೆಲ್ಲ. ಇನ್ನು ಈ ತೆಲುಗು ಅಥವಾ ತಮಿಳು ರಾಜಕೀಯ ಪಕ್ಷಗಳು ಬಂದು ಅವರು ರಾಜಕೀಯ ಪಕ್ಷಗಳು ಕಟ್ಕೊಂಡು ಕರ್ನಾಟಕದಲ್ಲಿ ಕನ್ನಡಿಗರಿನಲ್ಲಿ ಸ್ವಚ್ಛ ರಾಜಕಾರಣ, ಜನಪರ ರಾಜಕಾರಣ, ಭ್ರಷ್ಟಾಚಾರ ವಿರುದ್ಧ ರಾಜಕಾರಣ ಅನ್ಕೊಂಡು ನಾಟಕಗಳಾಡ್ಕೊಂಡು ಇಂಥ ರಾಜಕೀಯ ನಮ್ಮ ಕನ್ನಡ ದೇಶದಲ್ಲಿ ನಡೆಯಲ್ಲ. ಎಚ್ಚರಿಕೆ ಕೊಡ್ತಾ ಇದೆ ನಮ್ಮ ಕನ್ನಡ ದೇಶ ಪಕ್ಷದಿಂದ. ನಿಮ್ಮದೇನಿದ್ರು ನೀವು ವಲಸೆ ಬಂದಿದ್ದೀರಾ, ಇಲ್ಲಿ ನೆಲೆಸೋದು ಒಂದು 2-3 ವರ್ಷ ಇಲ್ಲಿ ಉಳ್ಕೋಬೇಕು, ವಾಸ ಮಾಡಬೇಕು, ಹೋಗ್ತಾ ಇರ್ಬೇಕು ಅಷ್ಟೇ, ಅಷ್ಟರಲ್ಲಿ ಇರಬೇಕು. ನಿಮಗೆ ಪರಭಾಷಿಕರಿಗೆ ಕನ್ನಡ ದೇಶದಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆ ಏನಿದೆ? ದಯವಿಟ್ಟು ಸಮಸ್ತ ಕನ್ನಡ ಬಂಧುಗಳೇ, ನಮ್ಮ ಕನ್ನಡಿಗರ ಕನ್ನಡ ದೇಶದ ಮಾನ ಮರ್ಯಾದೆ ತೆಗಿತಾ ಇರುವಂತಹ ಇಂತಹ ಅವಿವೇಕಿ ಪಕ್ಷಗಳಿಗೆ ಯಾರು ಬೆಂಬಲ ಕೊಡಕೋಬೇಡಿ. ಹಾಗೂ ಹಿಂದಿ ಪಕ್ಷಗಳ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು. ಈ ತರ ನಿರ್ಮಾಣ ಮಾಡಿ ಪರಭಾಷಿಕರ ಮುಕ್ತ ಪರಭಾಷಿಕರ ಪಕ್ಷಗಳ ಮುಕ್ತ ಕರ್ನಾಟಕ, ಕನ್ನಡ ದೇಶ ನಿರ್ಮಾಣ ಮಾಡಬೇಕು. ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಬೇಕು ನಮ್ಮ ಕನ್ನಡ ದೇಶನ. ಸಮಸ್ತ ಕನ್ನಡ ಬಂಧುಗಳ ಅಭಿವೃದ್ಧಿಯೇ ನಮ್ಮ ಕನ್ನಡ ದೇಶದ ಪಕ್ಷ ಗುರಿ. ಈ ಪಕ್ಷಗಳನ್ನೆಲ್ಲ ತ್ಯಜಿಸಿ ನಾವು ಸಮಸ್ತ ಕನ್ನಡ ಬಂಧುಗಳ ಪರವಾಗಿಯೇ ನಮ್ಮ ಕನ್ನಡ ದೇಶದ ಪಕ್ಷ ಸ್ಥಾಪನೆ ಮಾಡಿದ್ದೀವಿ. ಸಮಸ್ತ ಕನ್ನಡ ಬಂಧುಗಳು ದಯವಿಟ್ಟು ನಮ್ಮ ಕನ್ನಡ ದೇಶದ ಪಕ್ಷವನ್ನು ಬೆಂಬಲಿಸಿ ಆಶೀರ್ವದಿಸಿ. ಹಾಗೂ ರಾಜಕೀಯಕ್ಕೆ ಆಸಕ್ತಿ ಮಾಡಲು ಮತ್ತೆ ಮುಂದಿನ ಚುನಾವಣೆ ಸ್ಪರ್ಧೆ ಮಾಡಲು ಆಸಕ್ತಿ ಇರುವಂತಹ ಕನ್ನಡ ಬಂಧುಗಳು ನಮ್ಮನ್ನು ಸಂಪರ್ಕಿಸಿ. ಹಾಗೂ ದಯವಿಟ್ಟು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಪರಭಾಷಿಕರು ಕಟ್ಟಿರುವಂತಹ ಪಕ್ಷಗಳನ್ನ ಬೆಂಬಲಿಸಕ್ಕೆ ಹೋಗ್ಬೇಡಿ. ಕರ್ನಾಟಕವನ್ನ ನಾಶ ಮಾಡ್ತಾರೆ ಅವರು. ನಾವು ನಮ್ಮ ಕನ್ನಡ ಬಂಧುಗಳ ಸಲುವಾಗಿ ಕನ್ನಡ ದೇಶದ ಪಕ್ಷ ಸ್ಥಾಪನೆ ಮಾಡಿದ್ದೀವಿ. ದಯವಿಟ್ಟು ಎಲ್ಲ ಸಮಸ್ತ ಕನ್ನಡ ಬಂಧುಗಳು ನಮ್ಮ ಕನ್ನಡ ದೇಶದ ಪಕ್ಷವನ್ನು ಬೆಂಬಲಿಸಿ ಆಶೀರ್ವದಿಸಿ. ಜೈ ಕನ್ನಡಾಂಬೆ, ಜೈ ಕನ್ನಡ ಧರ್ಮ, ಜೈ ಕನ್ನಡ ದೇಶ. ಶರಣಾರ್ಥಿಗಳು.